ನಮಸ್ಕಾರ ಕರ್ನಾಟಕ. ಇತ್ತೀಚಿನ ಸುದ್ದಿಗಳೇನಪ್ಪ ಅಂದರೆ ರೇಣುಕಾ ಸ್ವಾಮಿ ಕೇಸು ಏನಪ್ಪ ಅಂದರೆ ಪಟ್ಟಣಗೆರೆ ಶೆಡ್ವರ್ಗೂ ಅವ್ರನ್ನ ಕರ್ಕೊಂಬಂದ್ರಲ್ಲ. ಅದಾದ ಮೇಲೆ ಒಂದು ಎರಡು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಚಾನೆಲ್ಗಳಲ್ಲಿ ತೋರಿಸಿದ್ದಾರೆ. ಒಂದು ಫೋಟೋ ಬಂದು ಸ್ನೇಹಿತರೆ, ಈ ಒಂದು ಫೋಟೋ ಇದೆಯಲ್ಲ, ಕೈ ಮುಗಿತಾ ಇದ್ದಾನೆ, ಅಳ್ತಾ ಇದ್ದಾನೆ. ಆ ಒಂದು ಪರಿಸ್ಥಿತಿಯ ಒಂದು ಫೋಟೋ ವೈರಲ್ ಆಗಿದೆ. ಆ ಸಮಯದಲ್ಲಿ ಅವನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಊಹೆ ಮಾಡ್ಕೊಳ್ಳಿ. ಅವನು ಮಾಡಿರೋದು ತಪ್ಪಿದೆ, ಅವನು ಮೆಸೇಜ್ ಕಳಿಸಿರೋದು ತಪ್ಪಿದೆ. ಆದರೂ ಕೂಡ ಹೇಳ್ತೀನಿ, ಆ ಒಂದು ಪರಿಸ್ಥಿತಿ, ಆ ಒಂದು ಸನ್ನಿವೇಶ ಏನಿದೆ, ಕೈ ಮುಗಿತಾ ಇರೋದು, ಯಾವ ಮಟ್ಟದಲ್ಲಿ ಅವನು ಯೋಚನೆ ಮಾಡ್ತಿರ್ತಾನೆ, ಬಿಟ್ಬಿಟ್ರೆ ಸಾಕಪ್ಪ ಅಂತ ಅಂದ್ಕೊತಿರ್ತಾನೆ. ಆ ಒಂದು ಫೋಟೋ ವೈರಲ್ ಆಗಿದೆ. ಮತ್ತು ಇನ್ನೊಂದು ಫೋಟೋ ಮಲ್ಕೊಂಡಿದ್ದಾನೆ, ಮಲಗಿಸ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಹೊಡೆದ್ಬಿಟ್ಟು ಏನೋ ಪ್ರಜ್ಞೆ ತಪ್ಪಿ ಮಲ್ಕೊಂಡಿದ್ದಾನ ಏನೋ ಗೊತ್ತಿಲ್ಲ. ಆ ಒಂದು ಫೋಟೋ ಕೂಡ ವೈರಲ್ ಆಗಿದೆ. ಮನುಷ್ಯನಿಗೆ ಕ್ರೂರತ್ವ ಇರಬೇಕು, ಆದರೆ ಇಷ್ಟರ ಮಟ್ಟಿಗೆ ಇರಬಾರ್ದು ಅನ್ನೋದು ನನ್ನ ಒಂದು ಮನದಾಳದ ಮಾತು. ಅವನು ಮಾಡಿರೋದು ತಪ್ಪಿದೆ. ಏನೋ ಕರ್ಕೊಂಬಂದ್ರು, ಒಂದು ಎರಡೆರಡು ಹೊಡೆದ್ಬಿಟ್ರು, ಕ್ಷಮೆ ಕೇಳಿಸಿದ್ರು, ಬಿಟ್ಬಿಟ್ಟಿದ್ರು ಆಗೋಗಿರೋದು. ಆದರೆ ಈ ಥರ ಪರಿಸ್ಥಿತಿ ಹೀನಾಯವಾಗಿ ಹೊಡೆದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಹಾಗೆ ಮಾಡಿ ಹೀಗೆ ಮಾಡಿ ಆ ಒಂದು ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅವ್ನು ಮಾಡಿರೋ ತಪ್ಪಿಗೆ ಈ ಒಂದೆಲ್ಲ ಫೋಟೋ ಅವ್ರ ಮನೆಯವ್ರು ನೋಡಿದ್ರೆ ಎಷ್ಟು ಬೇಜಾರಾಗಲ್ಲ, ಎಷ್ಟು ನೋವು ತಿನ್ನಲ್ಲ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸ್ನೇಹಿತರೆ, ಈ ಒಂದು ಎರಡು ಫೋಟೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.